ದಯವಿಟ್ಟು ಬಸ್ ಓಡಿಸಬೇಡಿ, ನಿಲ್ಲಿಸಿ ಅಂತ ಮನವಿ ಕೂಡ ಮಾಡಿದ್ದಾರೆ. ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ತಕ್ಷಣವೇ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದ್ರು. ಮೈಸೂರಿನಲ್ಲಿ ಬಳ್ಳಾರಿ ಆಯ್ತು, ಕೊಪ್ಪಳ ಆಯ್ತು, ಈಗ ಮೈಸೂರಿನ ಚಿತ್ರಣ ನೋಡ್ತಾ ಇದ್ದೀವಿ. ಹೀಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಏನಾಗ್ತಾ ಇದೆ, ಬಂದ್ ಹೇಗೆ ನಡೀತಾ ಇದೆ, ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತನ, ಇವರ ಒಗ್ಗಟ್ಟು ಹೇಗಿದೆ, ಇವೆಲ್ಲವನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಎಸ್, ಬೆಳಗ್ಗೆ ಮೈಸೂರಿನಲ್ಲಿ ಸ್ವಲ್ಪ ಕಾರ್ಯಕರ್ತರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ನೋಡ್ತಾ ಇದ್ದೀರಿ, ನೂರಾರು ಸಂಖ್ಯೆಯಲ್ಲಿ ಭಿತ್ತಿಪತ್ರಗಳನ್ನು ಇಟ್ಕೊಂಡು ಮೈಸೂರು ಜಿಲ್ಲಾ ಕನ್ನಡ ಪರ ಸಂಘ ಬ್ಯಾನರ್ ಕೂಡ ಇಟ್ಕೊಂಡಿದ್ದಾರೆ ನೋಡಿ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಳಗ್ಗೆ ಜಮಾಯಿಸಿದ್ದಾರೆ, ಮಹಿಳಾ ಕಾರ್ಯಕರ್ತರು ಸೇರಿದಂತೆ. ಬಟ್ ಪೊಲೀಸರು ಇವರೆಲ್ಲರನ್ನು ಒಂದು ಬೇರೆ ಜನರಿಗೆ ಒಂದು ಅನಾನುಕೂಲ ಆಗದ ರೀತಿಯಲ್ಲಿ, ಸಮಸ್ಯೆ ಆಗದ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಬಟ್ ಇವ್ರು ಯಾವಾಗ ಕೇಳಿಲ್ವೋ, ಪ್ರತಿಭಟನೆಗೆ ಇಳಿದ್ರು, ರಸ್ತೆ ಮಧ್ಯೆಯೇ ಕೂರೋಕ್ ಪ್ರಯತ್ನ ಪಟ್ಟರು, ಬಸ್ ನಿಲ್ದಾಣಗಳಲ್ಲಿ ಜಮಾಯಿಸಿದ್ರು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮೈಸೂರಿನ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಬನ್ನ ಬಿಸಿ ಆ ಭಾಗದ ಜನರಿಗೆ ತಟ್ಟಿದಂತೆ ಕಾಣಿಸ್ತಾ ಇದೆ. ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು. ಇನ್ನು ನೂರಾರು ಸಂಖ್ಯೆಯಲ್ಲಿ ಬೆಳ್ಳಂಬೆಳಗ್ಗೆ ಕಾರ್ಯಕರ್ತರೆಲ್ಲರೂ ಜಮಾಯಿಸಿದ್ರು. ಯಾವಾಗ ಬಸ್ಗಳು ಓಡಾಡ್ಲಿಕ್ಕೆ ಇವರು ಸಮಸ್ಯೆಯನ್ನ ಅಥವಾ ಅಡ್ಡಿಯನ್ನ ಉಂಟು ಮಾಡಿದ್ರು, ನಡು ರಸ್ತೆಯಲ್ಲೇ ಕುತ್ಕೊಂಡು ಪ್ರತಿಭಟನೆಗೆ ಮುಂದಾದ್ರು, ಪೊಲೀಸರು ಮುಲಾಜಿಲ್ಲದೆ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ತಂಪಾದ ವಾತಾವರಣದಲ್ಲೇ ಬನ್ನ ಬಿಸಿ ಜೋರಾಗಿದೆ. ಯಾವ ಭಾಗದಲ್ಲಿ? ಮೈಸೂರಿನಲ್ಲಿ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷವಾಕ್ಯಗಳನ್ನ ಕೂಗೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ರು. ಅದು ಪ್ರತಿಭಟನೆಗೆ ಒಂದು ಜಾಗ ಅಂತ ಇರುತ್ತೆ, ಅಲ್ಲಿ ಕೂತಿರ್ಲಿಲ್ಲ ಅವರು, ಬಸ್ ಓಡಾಡುವಂತಹ ಜಾಗದಲ್ಲೇ ಕೂತಿದ್ರು. ಪರಿಣಾಮ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಪೊಲೀಸರು ಮುಲಾಜಿಲ್ಲದೆ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗಿಂತ ಮೈಸೂರೇ ಪರವಾಗಿಲ್ಲಪ್ಪ, ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಇದೆ ಅಲ್ಲಿ. ನೋಡಿ, ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಬಂದ್ ಮಾಡ್ತೀವಿ ಅಂದಂತಹ ಕಾರ್ಯಕರ್ತರು ಎಲ್ಲಿ ಹೋದ್ರಪ್ಪ, ಇನ್ನೂ ಇದ್ದೇ ಇಲ್ವಾ ಅಂತ. ಬಂದೇ ಇಲ್ಲ. ಬೆಳಗ್ಗೆ ಇಷ್ಟು 8-8:30 ಆದ್ರೂ ಕೂಡ ಬಂದಿಲ್ಲ. ಬಟ್ ಮೈಸೂರು ಹಾಗಲ್ಲ ನೋಡಿ. ಪ್ರತಿಭಟನೆಯ ಒಂದು ಕಾವು ಹೆಚ್ಚಾಗಿದೆ ಅಲ್ಲಿ. ಬಂದ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, ಬಟ್ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ರೂಲ್ಸ್ ಇವರಿಗೆ ಬಂದ್ಗೆ ಅವಕಾಶ ಕೊಟ್ಟಾಗ, ಅಂದರೆ ಅವ್ರು ಹೇಳಿರೋದು ಕೂಡ ಹಾಗೆ ಅಲ್ವಾ, ಅನಗತ್ಯವಾಗಿ ಫೋರ್ಸ್ಫುಲ್ ಆಗಿ ನೀವು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಬಾರ್ದು, ಬಸ್ಗಳು ಓಡಾಡಬೇಕಾದ್ರೆ ಅವಕ್ಕೆ ಕಿರಿಕಿರಿ ಮಾಡಬಾರ್ದು, ಸಮಸ್ಯೆಯನ್ನು ಕೊಡಬಾರ್ದು, ಜನಸಂಚಾರ ಮತ್ತು ಸಾರಿಗೆ ಸಂಚಾರ ಅನ್ನುವಂಥದ್ದು ಸುಗಮವಾಗಿರಬೇಕು ಅಂತ ಹೇಳಿದರು. ಬಟ್ ಇಲ್ಲಿ ಬೆಳ್ಳಂಬೆಳಗ್ಗೆಯ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇತ್ತು. ಯಾವ ಭಾಗದಲ್ಲಿ? ಮೈಸೂರಿನಲ್ಲಿ ನೋಡ್ತಾ ಇದ್ದೀರಿ ನೀವು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಳಗ್ಗೆಯೇ ಜಮಾವಣೆ ಆಗಿದ್ರು ಆ ಭಾಗದಲ್ಲಿ. ಬಟ್ ಪೊಲೀಸರು ಅದನ್ನ ಕ್ಲಿಯರ್ ಮಾಡೋಕೆ ಪ್ರಯತ್ನ ಪಟ್ಟರು. ಯಾವಾಗ ಆಗಲಿಲ್ವೋ, ಸರಿ ಆಯ್ತು ನಡೀರೆ ಅಂತ ಪೊಲೀಸ್ ವನ್ಗೆ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಭಾಗದ ಚಿತ್ರಣ ನೀವು ನೋಡ್ತಾ ಇರೋದು ಸದ್ಯ.
ಮೈಸೂರು ಆಯ್ತು, ಪಕ್ಕದ ಮಂಡ್ಯದಲ್ಲಿ ಚಿತ್ರಣ ಹೇಗಿದೆ?